ಮ್ಯಾಮ್ 2 ಗಂಟೆ ಆದ್ರೂ 3 ಗಂಟೆ ಆದ್ರೂ ನಿದ್ದೆ ಬರೋದಿಲ್ಲ, ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಇತ್ತು. ಸೊ ಫಸ್ಟ್ ಥಿಂಗ್, ನಿದ್ದೆ ಯಾಕೆ ಬರ್ತಾ ಇಲ್ಲ ಅದ್ರ ಕಡೆ ನಾವು ಗಮನ ಹರಿಸ್ಬೇಕು. ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು, ನಿಮ್ಮ ಲೈಫ್ ಸ್ಟೈಲ್. ನೀವು ಸರಿಯಾಗಿ ಆಹಾರ ಪದ್ಧತಿಯಲ್ಲಿ ಗಡಿಬಿಡಿ ಮಾಡ್ತಾ ಇದ್ದೀರಾ, ಅಥವಾ ನೀವು ಇಮೋಷನಲಿ ತುಂಬಾ ಡ್ಯಾಮೇಜ್ ಆಗಿದ್ದೀರಾ, ಅಥವಾ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಕಡಿಮೆ ಇದೆ, ಆವಾಗ ನಿದ್ದೆ ಬರೋದಿಲ್ಲ. ಇದೆಲ್ಲ ಸರಿ ಇದೆ, ಆದ್ರೂ ಕೂಡ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನಿಮಗೆ ಇನ್ಸೋಮಿಯಾ ಅಂತ ಕಾಯಿಲೆ ಇದೆ, ಅದೇನಾದ್ರೂ ಬಂದಿದೆಯಾ ಅಂತ ಚೆಕ್ ಮಾಡಿಸ್ಬೇಕು. ಅದ್ರ ಸಲುವಾಗಿ ಮೆಡಿಸಿನ್ಗಳು ಕೂಡ ಸಿಗ್ತಾ ಇದೆ. ಅದು ಇಲ್ಲ, ಹಾಗೂ ಏನು ಇಲ್ಲ ಮೇಡಮ್, ಅಷ್ಟೊಂದು ದೊಡ್ಡ ರೋಗ ಏನಿಲ್ಲ, ಆದ್ರೂ ನಿದ್ದೆ ಬರಲ್ಲ ಸರಿಯಾಗಿ ಅಂತ ಒಂದ್ ವೇಳೆ ಬಂದ್ರೂ ಕೂಡ ಮೇಲಿಂದ ಮೇಲೆ ಎಚ್ಚರ ಆಗುತ್ತೆ. ಈ ತರ ಏನಾದ್ರೂ ಇದ್ರೆ ನೀವು ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ರಾತ್ರಿ ಮಲಗುವ ಸಮಯದಲ್ಲಿ ಮೈಂಡ್ ಯಾವಾಗೂ ಪಾಸಿಟಿವ್ ಆಗಿರ್ಬೇಕು ಮತ್ತೆ ರಿಲ್ಯಾಕ್ಸ್ ಆಗಿರ್ಬೇಕು. ಬಟ್ ಯೂಶುವಲಿ ನಾವೆಲ್ಲ ಏನ್ ಮಾಡ್ತೀವಂದ್ರೆ, ಮಲಗುವಾಗ ಅಥವಾ ಮಲಗಿದ ಮೇಲೆ ಕಣ್ ಮುಚ್ಚಿದ ಮೇಲೆ ಇರೋ ಬರೋ ಊರಿನ ಚಿಂತೆ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅಥವಾ ಬೇಡವಾದ ವಿಷಯಗಳ ಬಗ್ಗೆ ತಲೆಯಲ್ಲಿ ಚರ್ಚೆ ನಡೆಯುತ್ತೆ. ನಾವು ಮೇ ಬಿ ಮಾತಾಡದೇ ಇದ್ರು ಕೂಡ ತಲೆಯಲ್ಲಿ ಅದು ನಡೀತಾ ಇರುತ್ತೆ. ಫಸ್ಟ್ ಅದನ್ನ ಕಂಟ್ರೋಲಿಗೆ ತಗೊಂಡ್ ಬನ್ನಿ. ಗ್ಯಾಜೆಟ್ ಅನ್ನ ಮಲಗೋಕ್ಕಿಂತ 2 ಗಂಟೆ ಮುಂಚೆ, ಅಂದ್ರೆ ಮೊಬೈಲ್ ಅನ್ನ 2 ಗಂಟೆ ಮುಂಚೆ ಯೂಸ್ ಮಾಡಕ್ ಹೋಗಬೇಡಿ. 4 ಗಂಟೆ ಮೇಲೆ ಕಾಫಿ ಟೀ ಕುಡಿಯಕ್ ಹೋಗಬೇಡಿ. ಸೊ ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಟ್ರೈ ಮಾಡಿ ನೋಡಿ, ನಿದ್ದೆ ಖಂಡಿತ ಬರುತ್ತೆ. ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಸ್ಲೀಪ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಆಗುತ್ತೆ. ಹೇರಿಸ್ ನ್ಯೂಟ್ರಿಷನ್ ಹೆಚ್ಚಿನ ಮಾಹಿತಿಗಾಗಿ ಇದೇ ರೀತಿ ಫಾಲೋ ಮಾಡ್ತಾ ಇರಿ.